ಪ್ರಿಯತಮನಿಂದಲೇ ಪ್ರಿಯತಮೆಯ ಬರ್ಬರ ಹತ್ಯೆಯಾದ ಘಟನೆ ವರ್ತೂರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ರಂಜಿತಾ ಮೃತ ಯುವತಿ ಆರೋಪಿ ಅಯ್ಯಪ್ಪನನ್ನ ಪೊಲೀಸರು ಬಂಧಿಸಿ ತೀವ್ರ ವಿಚಾರಣೆಯನ್ನ ನಡೆಸಿದ್ದಾರೆ. ಇನ್ನು ಮೃತ ರಂಜಿತಾ ಹಾಗೂ ಆರೋಪಿ ಅಯ್ಯಪ್ಪ ಮೂಲತಃ ಕೊಡಗಿನ ಪೊನ್ನಂಪೇಟೆ ನಿವಾಸಿಗಳು. ಆರೋಪಿ ಅಯ್ಯಪ್ಪನಿಗೆ ಈಗಾಗಲೇ ಮದುವೆಯಾಗಿತ್ತು. ಮದುವೆಯಾಗಿ ಹೆಂಡತಿಯನ್ನ ಬಿಟ್ಟಿದ್ದ. ಇನ್ನು ಹೆಂಡತಿಯನ್ನ ಬಿಟ್ಟಿದ್ದ ಅಯ್ಯಪ್ಪ ವರ್ತೂರ್ ಬಳಿಯ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸವನ್ನ ಮಾಡ್ತಿದ್ದ. ಇದೇ ಸಮಯದಲ್ಲಿ ತನ್ನ ಊರಿನ ಪಕ್ಕದ ಯುವತಿ ರಂಜಿತಾ ಎಂಬ ಯುವತಿ ಪರಿಚಯವಾಗಿತ್ತು. ಆಕೆಯ ಪ್ರೀತಿಯ ಮೋಹಕ್ಕೆ ಸಿಲುಕಿದ್ದ. ಮದುವೆ ಆಗೋದಾಗಿ ಭರವಸೆಯನ್ನ ಕೂಡ ನೀಡಿದ್ದ ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕೆ ರಂಜಿತಾ ಅಯ್ಯಪ್ಪನ ಮದುವೆ ಆಗಲು ಹಠ ಮತ್ತು ಭರವಸೆಯಿಂದ ಮನೆ ಬಿಟ್ಟು ಬೆಂಗಳೂರಿಗೆ ಬಂದಿದ್ಲು. ಇನ್ನು ಕಳೆದ ಕೆಲವು ದಿನಗಳಿಂದ ರಂಜಿತಾ ತನ್ನನ್ನ ಮದುವೆ ಆಗುವಂತೆ ಅಯ್ಯಪ್ಪನಿಗೆ ಒತ್ತಾಯವನ್ನ ಮಾಡಿದ್ಲು. ಮೊದಲ ಪತ್ನಿಯ ವಿಚಾರವಾಗಿ ಇಬ್ಬರ ನಡುವೆ ಪದೇ ಪದೇ ಜಗಳವಾಗ್ತಿತ್ತು. ಘಟನೆ ನಡೆದ ದಿನವೂ ಸಹ ಮದುವೆಯ ವಿಚಾರವಾಗಿಯೇ ಮಾತಿನ ಚಕಮಕಿ ನಡೆದಿದ್ದು ಜಗಳ ವಿಕೋಪಕ್ಕೆ ತಿರುಗಿದೆ. ಈ ಸಂದರ್ಭದಲ್ಲಿ ಆಕ್ರೋಶಗೊಂಡ ಅಯ್ಯಪ್ಪ ವೈರ್ನಿಂದ ರಂಜಿತಾಳ ಕುತ್ತಿಗೆಯನ್ನ ಬಿಗಿದು ಸಾಯಿಸಿದ್ದಾನೆ. ನಗರದ ವರ್ತೂರ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೊಡತಿ ಎಂಬಲ್ಲಿ ಕೃತ್ಯ ನಡೆದಿದೆ. ಈ ಕುರಿತು ವರ್ತೂರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತ ಯುವತಿಯ ಕುಟುಂಬಸ್ಥರ ಆಕ್ರಂದನ ಮುಗಿಲನ್ನ ಮುಟ್ಟಿದೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.